ಅಂತೂ ಇಂತೂ ಕಪ್ಪತ್ ಗುಡ್ಡಕ್ಕೆ ರೀಚ್ ಆದ್ವಿ. ಅಂದ್ರೂ ಭಾಳ ದೂರ ಆತ ಗದಗಿಂದ. ನೋಡಕಿನ ಮಸ್ತ್ ಐತಿ. ಎಂತಹ ದೊಡ್ಡ ಗುಡ್ಡ, ಅಬ್ಬಬ್ಬಬ್ಬ ಭಾರಿ ದೊಡ್ಡದೈತಿ. ನಂಗರ ಇಲ್ಲಿ ಬರೋದಂದ್ರ ಅಷ್ಟಿಷ್ಟ. ಅದ್ರಾಗ ಆಷಾಢ ಮಾಸದಾಗ ಈ ತಣ್ಣನ ಗಾಳಿ ಒಳಗ ಚುಮು ಚುಮು ಮಳಿ ಒಳಗ ಕೇಳಬಾರ್ದು ಅಷ್ಟು ಮಸ್ತ್ ಐತಿ. ನೋಡಲ್ಲಿ ಎಷ್ಟೊಂದು ಫ್ಯಾಮಿಲಿಗಳು ಬಂದಾರ ಊಟಕ್ಕೆ ಕಟ್ಕೊಂಡು. ಮೊದ್ಲೆಲ್ಲ ನಾವು ಬರ್ತಿದ್ವಿ, ಈಗೀಗ ಬರಕ್ಕಾಗಿಲ್ಲ. ನಂದು ಮದುವೆ ಆದ್ಮೇಲೆ ಹೆಂಡತಿನ ಕರ್ಕೊಂಡು ಬರುವುದು. ನಮ್ಮ ಕಪ್ಪತ ಗುಡ್ಡ ಎಷ್ಟು ಚಂದ ಬರ್ತಾರ ನೋಡು. ಇಲ್ಲೆಲ್ಲ ಕುಂದ್ರಕ್ಕೆಲ್ಲ ಜಾಗ ಮಾಡಿ ಕೊಟ್ಟಾರ. ಭಾರಿ ಇಂಪ್ರೂವ್ಮೆಂಟ್ ಆಗೈತಿ. ಹಂಗೆ ಹೋಗ್ತಾ ಕಪ್ಪದ್ ಮಲ್ಲೇಶ್ವರ ದೇವ್ರಿಗೆ ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಹೋಗುನು. ಮನ್ಯಾಗ ಹೇಳ್ಯಾರಪ್ಪ, ಆತ ಪೂಜೆ ಮಾಡಿಸಿದ್ರ ಆತಗೋ. ಲೀಲಾ ಬರಕ್ ವಲ್ಯ ವಲ್ಯ ಅಂತಿದ್ದಿಲ್ಲ. ಪ್ಲೇಸ್ ಹೆಂಗೈತಿ, ವ್ಯೂ ಹೆಂಗೈತಿ? ಹಂಗೆ ನಿಜವಾಗ್ಲೂ ನಂಬರ್ 1 ಐತಿ. ನಾನು ಕಪ್ಪದ ಗುಡ್ಡ ಅಂದ್ರೆ ಹಿಂಗಿರ್ತತಿ ಅಂತ ಅನ್ಕೊಂಡಿದ್ದೇ ಇಲ್ಲ. ಅಷ್ಟು ಮಸ್ತ್ ಆಗೈತಿ. ನಿಜವಾಗ್ಲೂ ನಂಗೆ ಬಹಳ ಖುಷಿ ಆಯ್ತು. ಕಪ್ಪದ ಗುಡ್ಡ ಹಿಂಗಿರತ್ತಂತ ನಾ ಕನಸೊಳಗೂ ಅನ್ಕೊಂಡಿದ್ದಿಲ್ಲ. ಫೋನ್ಯಾಗ ನೋಡ್ತಿದ್ದೆ, ಆದ್ರ ನಿಜವಾಗಿ ನೋಡ್ದಂಗ ಆಗಂಗಿಲ್ಲ ಫೋನ್ ಒಳಗ. ಭಾರಿ ಮಸ್ತ್ ಐತಿ. ಇಲ್ಲಿನ ಹಚ್ಚ ಹಸಿರು ಗುಡ್ಡ ಭಾರಿ ಮಸ್ತ್ ಐತಿ. ತಣ್ಣನ ಗಾಳಿ. ಅದಕ್ಕೆ ಮತ್ತೆ ಬಾ ಅಂದಿದ್ದು. ಬರಕ್ ಒಲ್ಯ ಅಂತ ಕುಂತಿದ್ದಿ. ನೀ ಬಂದಿದ್ದಿಲ್ಲ ಅಂದ್ರ ಇಂತ ಚಲೋ ವ್ಯೂ ಕಳ್ಕೊಂಡ್ಬಿಡ್ತಿದ್ದೆ. ಹೌದು, ಬಂದಿದ್ದಕ್ ಚಲೋ ಆತ. ಥ್ಯಾಂಕ್ ಯು ವಿಕ್ರಮ್. ನಾನೇನ್ ಬೇರೆದವನೇನ? ನಾವು ನಿಮ್ಮೋರು, ನೀವು ನಮ್ಮೋರು. ಅಂದ್ರೆ ಏನದ್ರ ಅರ್ಥ? ಅಂದ್ರೆ ನಾನ್ ನಿನ್ ಬೆಸ್ಟ್ ಫ್ರೆಂಡ್, ನೀನ್ ನನ್ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ ಅಷ್ಟೇ, ಮತ್ತೇನಿಲ್ಲ. ಓಹೋ, ಹಂಗಂದ್ರ ಸರಿ. ರಾಜೇಶ, ಹೋಗ್ತಾ ಇಲ್ಲಿ ಚಲೋತ್ನಾಗಿ ಒಂದಷ್ಟು ಫೋಟೋ ತಗೊಂಡು ಹೋಗ್ಬೇಕು. ಇಲ್ಲಿ ಭಾರಿ ವ್ಯೂ ಐತಲ್ಲ, ಚಂದ ಬರ್ತಾವ ಫೋಟೋಸ್. ಆತ ಹಂಗೆ ಮಾಡೋಣ. ಮಾನ್ಯ, ಇದ ಫಸ್ಟ್ ಟೈಮ್ ನೀ ಬಂದಿದ್ದು? ಇದೇ ಫಸ್ಟ್ ಟೈಮ್. ನಾನಿಲ್ಲ, ಅವಾಗ ಬರ್ತಾ ಇರ್ತೀವಿ. ವಿಕ್ರಮ್ ನಾನು ಕೆಲವೊಂದ್ಸಲ ಬಂದು ಹೋಗಿವಿ. ಇಲ್ಲಿ ತುಂಬಾ ಸಲ ಬಂದಿವಿ, ಫಸ್ಟ್ ಅಂತಲ್ಲ. ನೀವೇನ್ ಗಂಡ್ ಮಕ್ಳು, ಯಾವಾಗ ಬೇಕಾದ್ರೂ ಬರ್ಬಹುದು, ಯಾವಾಗ ಬೇಕಾದ್ರೂ ಹೋಗ್ಬಹುದು. ಆದ್ರೆ ನಮ್ದು ಹಂಗಲ್ಲ. ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ, ಅವ್ರ ಜೋಡಿ ಹೋಗ್ಬೇಡ, ಇವ್ರ ಜೋಡಿಗೆ ಹೋಗ್ಬೇಡ ಅಂತ ನಮ್ಮನ್ನ ಮನೆ ಒಳಗ್ ಕಂಟ್ರೋಲ್ ಮಾಡ್ತಿರ್ತಾರ. ಆದ್ರೆ ನಿಮಗೆ ಯಾರು ಕಂಟ್ರೋಲ್ ಮಾಡಲ್ವೇ? ಮದುವೆ ಆಗೋಕಿನ ಮೊದಲು ಕಂಟ್ರೋಲ್ ಮಾಡಿದ್ರೆ ಓಕೆ. ಆದ್ರೆ ಏನ್ ಮಾಡ್ಬೇಕು, ನಿನ್ನ ಹಣೆ ಬರ ಸರಿ ಇಲ್ಲ ಪಾಪ. ಮದುವೆ ಆದ್ಮೇಲೆನೂ ಕಂಟ್ರೋಲ್ ಮಾಡಕ್ತಾರ. ಲೀಲಾ, ನಿಂದು ಮದುವೆ ಆಗೈತಾ? ಹಂಗ ಅನ್ಸಂಗೇ ಇಲ್ಲ. ಹೌದು, ನಂದು ಮದುವೆ ಆಗೈತಿ. ಮಾನ್ಯ, ಇನ್ನ ಒಂದ್ 2-3 ತಿಂಗಳದಾಗ ಡೈವರ್ಸ್ ಆಕೇತಿ. ಆಕೆ ಅವಾಗ ಸಿಂಗಲ್. ಹೌದಾ? ಟಾಕ್ಸಿಕ್ ರಿಲೇಶನ್ಶಿಪ್ ಒಳಗೆ ಇರಕ್ ಆಗಂಗಿಲ್ಲಪ್ಪ. ಫ್ರೀಡಮ್ ಆಗಿರ್ಬೇಕು ಮದ್ವೆ ಆದ್ಮೇಲೆ. ನಮ್ಗೆ ಇಷ್ಟ ಬಂದಂಗಿರ್ಬೇಕು. ಹೌದು, ನಂಗೂ ಹಂಗ ಅನ್ಸಾಕುಂತತಿ. ಹೋಗ್ಲಿ ಬಿಡು, ಅದು ಹಿಂದಿಂದೆಲ್ಲ ಎದಕ್ಕಲಿಲ್ಲ. ಇಲ್ಲೇ ನಿಂದಿರ್ತೀನ. ಐ ಲವ್ ಕಪ್ಪದ್ ಗುಡ್ಡ ಹತ್ರ ಫೋಟೋ ತೆಗಿತೀನಿ. ವಿಕ್ರಮ, ನಮ್ದು ಕಪಲ್ ಫೋಟೋ ತೆಗಿ. ನೀವಿಬ್ರು ಏನ್ ಕಪಲ್ಸ್ನ? ನಿಮ್ ಫೋಟೋ ತಕ್ಕೊಂತ ಕುಂದ್ರಾಕ ನಾವಿಬ್ರು ಕಪಲ್ಸ್. ನಮ್ದು ಫೋಟೋ ತೆಗಿರಿ, ಆಮೇಲೆ ನಿಮ್ದು ತೆಗದ್ರ ಆತು ಮಾರಾಯ. ಮೊದ್ಲು ನಿನ್ ಫೋಟೋನ ತೆಗಿತೀನಿ. ಹೋಗ್ರಿ, ನಿಂದ್ರ ಹೋಗ್ರಿ. ತೆಗಿ ಬಾರೋ ಫೋಟೋನಾ. ಬಂದೆ ತೆಗ್ದಿ ನೋಡು ರಾಜೇಶ ಫೋಟೋನ. ವಾವ್, ಎಷ್ಟು ಚಂದ ಬಂದೈತಲ್ಲ. ಹೌದು, ವ್ಯೂ ಹೆಂಗೈತಿ? ಹಂಗೆ ವ್ಯೂಕ್ಕಿಂತ ಜೋಡಿ ಚಂದಾಗಿರ್ಬೇಕು, ಅವಾಗ ಫೋಟೋ ಚಂದಾಗಿ ಬರ್ತಾವ. ಬರ್ರಿ, ಅತ್ತ ಕಡೆ ಇನ್ನೂ ಒಂದು ವ್ಯೂ ಐತಲ್ಲ, ಅಲ್ಲಿ ಹೋಗುನು. ವಾವ್ ವಿಕ್ರಮ್, ಆ ಪ್ಲೇಸ್ ನೋಡಿ ಎಷ್ಟು ಚಂದ ಐತಿ, ಎಷ್ಟು ಎತ್ತರವಾಗೈತಿ. ಅಯ್ಯೋ, ನಂಗಲ್ಲಿ ಹೋಗಂಗಾಗೈತಿ. ಮೆಲ್ಕಾಶಿ ನಡ್ಕೊಂಡು ಹೋಗುನು ಅಲ್ಲಿ ಮಠ. ನೀವ್ ಮುಂದೆ ಹೋಗ್ತೀರಾ, ನಾನು ನಿನ್ನ ಹಿಂದನ ಬರ್ತೀನಿ. ಸರಿ. ಲೀಲಾ, ಕೈ ಒಳಗೊಂದು ಸ್ಟಿಕ್ ಹಿಡ್ಕೋ. ಸುಮ್ನೆ ಇದಕ್ ಪ್ರಾಬ್ಲಮ್ ಹೌದಿಲ್ಲ? ಹೌದು. ನಾವೊಂದು ಹೇಳ, ನಿಂದು ಲೀಲಾಂದು ಜೋಡಿ ನಂಬರ್ 1 ಐತ್ ನೋಡು. ಭಾರಿ ಚಂದ ಕಾಣಿಸ್ತೀರಿ ಇಬ್ರು. ಹೌದು, ಲೀಲಾಗೂ ನಾನಂದ್ರೆ ಇಷ್ಟ ಅನಿಸ್ತತಿ. ಅದಕ್ಕ ಇಲ್ಲಿ ಮಠ ಬಂದಾಳಲ್ಲ ನನ್ ಜೋಡಿಗ. ಇಷ್ಟ ಇಲ್ಲ ಅಂದಿದ್ರ ಆಕೆ ಇದಕ್ ಬರ್ತಿದ್ಲ, ನಾ ಕಲ್ಕೊಟ್ಟೆನ. ಹೌದಿಲ್ಲ? ನೀ ಹೇಳುದು ಬರಬ್ರಿ. ನೀ ಇಷ್ಟ ಅಂತಾನ ಆಕಿ ನಿನ್ನ ಹಿಂದೆ ಬಂದಾಳ. ಹೌದು, ಇವತ್ತಾಗಿದ್ದಾಗ್ಲಿ ಆಕಿನ ಮನಸ್ಸಿಗೆ ಏನೈತಿ ಅಂತ ತಿಳ್ಕೊಂಬಿಡು. ಆಕೀಗ ನೀನಂದ್ರ ನನಗಿಷ್ಟ ಅಂತ ಹೇಳೇ ಬಿಡು. ಇವತ್ತು ಕೇಲ್ ಕತಮ್ ನಾಟಕ ಬಂದ್ 3 ತಿಂಗಳ ಡೈವರ್ಸ್ ಕಾಯೋ ಬದ್ಲಿ 1 ತಿಂಗಳದಾಗ ಡೈವರ್ಸ್ ಕೊಟ್ಟು ಕೈ ತೊಳ್ಕೊಂಡ್ಬಿಡ್ತಾಳ. ಅವಾಗ ನೀನೋ ದುಡಿತಿ, ಆಕಿನೂ ದುಡಿತಾಳ, ಮನೇನು ನಡಿತತಿ, ಆರಾಮಾಗಿರ್ಬಹುದು. ಹೌದಿಲ್ಲ? ಹಳ್ಳಿ ಹುಡುಗಿ ಬಿಟ್ರ ಸಿಗಂಗಿಲ್ಲ. ಹೌದು, ಇವತ್ತು ಹೋಗೋಷ್ಟ್ರೊಳಗ ಆಕಿನ ಮನಸ್ಸಿನಾಗ ಏನೈತಿ ಅಂತ ತಿಳ್ಕೊಂಡು ನಾನು ಲವ್ ಪ್ರಪೋಸ್ ಮಾಡೇ ಬಿಡ್ತೀನಿ ಇವತ್ತು. ಅಷ್ಟು ಮಾಡು ಮಾರಾಯ, ಅಷ್ಟು ಮಾಡು. ಇವಾಗ ಹುಡುಗಿರಿಗೆ ಬರ ಐತಿ ಅಂತದ್ರಾಗ ಲೀಲಾ ಎಷ್ಟು ಚಂದದಾಳ. ಆಕಿನ ಯಾಕೆ ಮಿಸ್ ಮಾಡ್ಕೊಂತಿ? ಹೌದಿಲ್ಲ? ಆಕಿ ಸಂಬಂಧ ಮತ್ತ ಬೆಂಗಳೂರಿಂದ ಬಂದಿದ್ದು. ಉಯ್ಯೋ ಕಳ್ಳ, ಅದಂತೀನಿ ನಾನು. ಬೆಂಗಳೂರಿನಾಗ ಅಷ್ಟೊಂದು ಪಗಾರ ಬಿಟ್ಟು ಇಲ್ಲಿ ಯಾಕೆ ಬಂದ ಅಂತ. ಬೆಂಗಳೂರಿನಾಗ ನಾವಿಬ್ರು ದುಡಿದ್ರ ಎಷ್ಟೊಂದು ರೊಕ್ಕ. ಇವಾಗ ಸ್ವಲ್ಪ ಕಮ್ಮಿ ಬಡಬಹುದು, ಆದ್ರ ಮುಂದೆ ಬೇಕಾದಷ್ಟು ರೊಕ್ಕ ಮಾಡ್ಕೋಬಹುದು. ಆಕಿಗೆ ಡೈವರ್ಸ್ ಏನ್ ಹಂಗ ಕೊಡ್ತಾರನ? ಅಯ್ಯೋ, ಇಷ್ಟೊಂದು ಲಕ್ಷಾಂತರ ರೂಪಾಯಿ ರೊಕ್ಕ ಜೀವನಾಂಶವಾಗಿ ಕೊಡ್ತಾರ. ಎಲ್ಲಾನು ಎಂಜಾಯ್ ಮಾಡಿದ್ರ ಅದು. ವಿಕ್ರಮ್, ಹುಷಾರು. ಅತ್ತ ಕಡೆ ಹೋಗ್ಬೇಡ, ಇತ್ಲಾಗ ಬಾ, ಇಲ್ಲಿ ಮೇಲೆ ಬಾ. ಹುಷಾರಾಗಿ ಬಾ, ಹುಷಾರಾಗಿ. ಸರಿ, ಬಂದೆ ತಡಿ. ವಾವ್, ಇಲ್ಲಿಂದ ಅಂತೂ ಕಪ್ಪದ್ ಗುಡ್ಡ ನೋಡಕ್ 2 ಕಣ್ ಸಾಲ್ವಲು. ಭಾರಿ ಮಸ್ತ್ ಐತಲ್ಲ? ಹೌದು, ಭಾರಿ ಮಸ್ತ್ ಐತಿ. ರಾಜೇಶ, ಇಲ್ಲೊಂದು ಫೋಟೋ ತೆಗಿಲ್ಲ? ಬೇಡ, ನಾವೆಲ್ಲ ಸೆಲ್ಫಿ ತಗೊಂತೀವಿ ಅಲ್ವಾ ಮಾನ್ಯ? ಹೌದು ರಾಜೇಶ್. ನಾವು ಅತ್ಲಾ ಕಡೆ ಹೋಗಿರ್ತೀವಿ, ನೀವು ಇಲ್ಲೇ ನೋಡ್ತೀರಿ. ನಿಮ್ಗೆ ಎಲ್ಲಿ ಇಷ್ಟ ಅಲ್ಲಿ ಹೋಗ್ರಿ. ನಾವು ಅತ್ಲಾಗ ಒಂದು ವ್ಯೂ ಪಾಯಿಂಟ್ ಐತಲ್ಲ, ಅಲ್ಲಿ ಸ್ವಲ್ಪ ಸೆಲ್ಫಿ ಅಂತ ತಗೊಂತೀವಿ. ನೀವ್ ಇನ್ ಹೋಗ್ರಿ. ಲಗುನ ಬರ್ರಿ, ಮನೆಗೆ ಹೋಗಾಕ ಹೊತ್ತಾಕೈತಿ. ಲಗುನ ಬರ್ತೀನಿ ಅಂತ ಹೇಳೇ ಬಂದಿನಿ ನಾನು. ಆತ. ಯಾಕೆ ಇಲ್ಲ ಅಷ್ಟು ಅರ್ಜೆಂಟ್ ಮನಿ ಅಂತಿಲ್ಲ? ಮನಿಗೆ ಹೋಗಕ್ ಅಷ್ಟು ಇಷ್ಟನಾ? ಇಷ್ಟ ಅಂತ ಅಲ್ಲ ವಿಕ್ರಮ್, ನಿಂಗ ಗೊತ್ತಲ್ಲ, ನಾ ಹಳ್ಳಿ ಹುಡುಗಿ. ನಾನು ಲೇಟ್ ಆಗಿ ಹೋದ್ರೆ ನಮ್ಮ ಮನೆಗೆ ಏನೇನ್ ಪ್ರಾಬ್ಲಮ್ ಆಕವು ಅಂತ ನಿಂಗ ಗೊತ್ತಲ್ಲ. ನಾನು ಆದಷ್ಟು ಲಗುನ ಹೋಗ್ಬೇಕು ಮನೆಗೆ. ಚಾನ್ಸೇ ಇಲ್ಲ ಅನ್ಕೊಂಬಿಡು. ಇವತ್ತು ಸಾಯಂಕಾಲ ಆಕೈತಿ, ಇಲ್ಲಿಂದ ಬಿಡು ಮಟ. ಸಾಯಂಕಾಲ ಏನಾರ ಓಟು ಚಾಟ್ಸು ಸ್ನಾಕ್ಸ್ ತಿನ್ಕೊಂಡು ನಾನು ಖುದ್ದಾಗಿ ನಿನ್ ಮನಿ ಮಠ ಬಂದು ಬಿಟ್ಟು ಹೋಗ್ತೀನಿ, ಆಯ್ತಾ? ಯೋ ಬ್ಯಾಡ, ನಮ್ಮ ಮಾವ ಫೋನ್ ಹಚ್ಚು, ನಾ ಬಂದ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಾನ. ನಾನು ನಮ್ಮ ಮಾವನ ಹಿಂದನ ಹೋಗ್ತೀನಿ. ಮತ್ ನಿನಗೆ ಎದಕ್ ತ್ರಾಸು? ಬರೀ ಮಾವ ಅಂತ
ಈಗಿನ ಮನಸ್ಸೊಳಗರ ಏನೈತಿ ಅದನ್ನು ಗೊತ್ತಾಗ್ವಲ್ತು. ಅಲ್ಲ, ನೀನು ನಿಮ್ಮ ಮಾವಗ ಡಿವೋರ್ಸ್ ಕೊಟ್ಬಿಡ್ತೀನಿ ಅಂದಿ, ಇವಾಗ ನಿಮ್ಮ ಮಾವನ ಹಿಂದನ ಹೊಕ್ಕಿನಿ ಅಂತೀಯಲ್ಲ. ನೀನು ಇಂಡಿಪೆಂಡೆಂಟ್ ವುಮೆನ್, ನೀನ್ ದುಡಿತಾ ಇದ್ದಿ, ನೀನ್ ಪೂರ್ತಿಯಾಗಿ ನೀನ್ ಆರಾಮಾಗಿರ್ಬೇಕಲ್ಲ. ನನಗನ್ನಸ್ತತಿ ನಿಮ್ಮ ಮಾವ ನಿಮ್ಮ ಮನ್ಯಾಗ ಎಲ್ಲರೂ ಸೇರಿ ನಿನ್ನನ್ನ ಕಂಟ್ರೋಲ್ ಮಾಡಕುಂತಾರ. ಏನ ಅವ್ರು ಹೇಳ್ದಂಗ ನೀ ಕೇಳ್ಕೊಂಡಿರ್ಬೇಕು ಅಂತ ಹಂಗ್ ಮಾಡಕುಂತಾರ ಅನ್ನಸ್ತತಿ. ಹಂಗೇನಿಲ್ಲ, ನಮ್ಮ ಮನ್ಯಾಗ ನಾನು ಹೋಗಿ ಬರ್ತೀನಿ ಅಂದಿದ್ದಕ್ಕೆ ಕಳ್ಸ್ಯಾರಲ್ಲ, ಅವ್ರು ಯಾಕೆ ನನ್ನ ಕಂಟ್ರೋಲ್ ಮಾಡ್ತಾರ? ಇಲ್ಲ, ನಮ್ಮ ಮಾವ ಆಗ್ಲಿ ನಮ್ಮ ಅಮ್ಮ ಆಗ್ಲಿ ನನ್ನನ್ನು ಕಂಟ್ರೋಲ್ ಮಾಡಂಗೆ ಇಲ್ಲ ಅವರು. ಹೌದಾ? ಹಂಗಂದ್ರೆ ಇವತ್ತು ಬಿಡಾಕ ನಾನು ಬರ್ತೀನಿ ನಿನ್ ಮನಿ ಮಠ. ಮತ್ತೆ ಆದಷ್ಟು ಲೇಟ್ ಆಗಿ ಹೋಗಿ ಮನಿಗ. ಅವರು ನಿನ್ನನ್ನ ಕಂಟ್ರೋಲ್ ಮಾಡ್ತಾರೋ ಇಲ್ಲಿ ಒಗ್ಗೊತ್ತಾಕೈತಿ. ಅಲ್ಲ ಅದು ನೋಡು ನೀನ ಹೆದ್ರ ಕುಂತಿಲ್ಲ ಮನೆಗೆ ಲೇಟ್ ಆಗಿ ಹೋದ್ರೆ ಬೈತಾರ ಅಂತ. ಮತ್ತೆ ಇಷ್ಟಾಗ ಗೊತ್ತಾಕೈತಿ ನಿನ್ನ ಅವ್ರು ಎಷ್ಟು ಕಂಟ್ರೋಲ್ ಮಾಡ್ತಾರ ಅಂತ. ನಾ ಹಿಂಗೆ ಹೇಳಿದೆ ಅಂತ ತಪ್ಪು ತಿಳ್ಕೊಬೇಡ. ಇದ್ದಿದ್ದ ನಿನ್ ಮುಂದೆ ಹೇಳೇನಿ, ತಪ್ಪಿದ್ರೆ ಸಾರಿ. ತಪ್ಪೇನು ಇಲ್ಲ ವಿಕ್ರಮ್, ನೀ ಹೇಳೋದ್ರಾಗೂ ಒಂದು ಅರ್ಥ ಐತಿ. ಹೌದು, ನಾನು ಯಾಕೆ ಹೆದರ್ಬೇಕು? ನನ್ನ ಇಷ್ಟದಂಗೆ ನಾ ಇರ್ಬೇಕಲ್ಲ. ಹೌದು, ನೀ ಹೇಳೋದನ್ನು ಕರೆಕ್ಟ್. ಇವಾಗ ಅರ್ಥ ಆತಲ್ಲ ನನ್ನ ಮನ್ಸಿನ ಮಾತು. ಯಾವುದೇ ಟೈಮ್ ಒಳಗೆ ಏನ್ ತ್ರಾಸ ಆದ್ರೂ ನನಗೊಂದು ಮಿಸ್ ಕಾಲ್ ಕೊಡು. ನೀ ಹೇಳಿದ ಜಾಗಕ್ಕೆ ನಾ ಬರ್ತೀನಿ. ಯಾರು ಇಲ್ಲ ಅಂತ ಅನ್ಕೋಬೇಡ, ನಾನದೀನಿ ನಿನ್ ಬೆಸ್ಟ್ ಫ್ರೆಂಡ್ ಆಗಿ. ಸರಿ, ಒಂದು ಸೆಲ್ಫಿ ತಗೊಳ್ಳೋಣ. ಸೆಲ್ಫಿನಾ? ಹಾ, ಸೆಲ್ಫಿನೇ. ಅಯ್ಯೋ ದೇವ್ರಿ, ನಿಮ್ ಮನ್ಯಾಗ ನಿನ್ನ ಕಂಟ್ರೋಲ್ ಮಾಡಿ 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 ನೀನು ಅಳಿಗುಳಿ ಕಾಲ ಜಜ್ಜಿ ಆಗ್ಬಿಟ್ಟಿ. ವಾವ್, ಆ ಪ್ಲೇಸ್ ನೋಡಿ ಎಷ್ಟು ಚಂದ ಐತಿ, ಅಲ್ಲಿ ಹೋಗಿನ ಸೆಲ್ಫಿ ತಗೊಳಂಬಾ. ಅಯ್ಯೋ ವಿಕ್ರಮ್, ಸೆಲ್ಫಿನಾ? ಬೆಸ್ಟ್ ಫ್ರೆಂಡ್ ಅಲ್ಲ, ಒಂದು ಸೆಲ್ಫಿ ತಗೊಂಡ್ರೆ ಏನಾಕೈತಿ? ಏನಾಗಲ್ಲ, ಒಂದ್ ಸೆಲ್ಫಿ ತಕೊಂಡ್ರೆ ಏನಾಗಲ್ಲ. ಎಷ್ಟು ಒಳ್ಳೆ ಫ್ರೆಂಡ್ ಅಲ್ಲ, ನನ್ನ ಮನಸ್ಸಿನ ಮಾತೆಲ್ಲ ಅರ್ಥ ಮಾಡ್ಕೊಂತಾನೆ. ಎಲ್ಲರಿಗೂ ಇಂಥ ಬೆಸ್ಟ್ ಫ್ರೆಂಡ್ ಇರ್ಬೇಕು. ಅಯ್ಯಯ್ಯ, ಅಲ್ಲ ಸೀರೆ ತರ್ತೀನಿ ಅಂತ ಹೇಳಿ ಎತ್ತಾಗ ಹೋದ್ನಲ್ಲ ಇವ ಲಗುನ ಬಾರಯ್ಯಪ್ಪ, ಏಟೋತಂತ ಕುಂದ್ರಬೇಕು. ಕಾದು ಸಾಕಾಗೋತ್. ಏನಯ್ಯಕ್ಕ ಇದು ಏಟೋತ್ ಮಾಡ್ತಾನೆ ಇವ ಅಕ್ಕರ ಒಂದಕ್ಕಿಂತ ಒಂದ ಮಿನ್ನ ಡಿಫ್ರೆಂಟ್ ಸೀರೆ ತಂದ ನೋಡ್ರಿ ಅಕ್ಕರ. ಎಂತ ಬೇಕಂತ ತಗೋರಿ. ಅಯ್ಯೋ, ನಿಜವಾಗ್ಲೂ ಭಾರಿ ಖುಷಿ ಆತಪ್ಪ. ಸೀರೆ ಅಂದ್ರೆ ಅಷ್ಟು ಖುಷಿ ನಮಗರ. ನೋಡ ಸುಧಕ್ಕ, ನೀಲಿ ಬಣ್ಣ ಸೀರೆ ನಂಗರ ಹೇಳಿ ಮಾಡಿಸ್ದಂಗ ಐತ್ ನೋಡಿದ್ ಕಲರ್ ಭಾರಿ ಚಂದ ಐತಲ್ಲ. ಜೇಕ, ಇಂಥ ಕಲರಿನ ಸೀರೆ ಏಟಂತ ಉಡ್ತೀಯ ಇವ? ಮನೆ ಯುಗಾದಿ ಹಬ್ಬಕ್ಕ ಪತ್ಲಾ ಸೀರೆ ನೀಲಿ ಬಣ್ಣದ ತಗೊಂಡಿಲ್ಲನ? ಹುಟ್ಟಿದ್ದ ಉಡಬಾರ್ದು, ಒಟ್ಟು ಬ್ಯಾರೆ ಕಲರ್ ನೋಡು. ಹಂಗಂತೀಯ? ಇದು ಬ್ಯಾಡನು? ಬೇಡ ತಮ್ಮ, ಬ್ಯಾರೆ ಸೀರೆ ತೋರ್ಸಪ್ಪ. ನೋಡ ಸುಧವ, ಏಟ್ ಚಂದ ಐತ್ ನೋಡಿದು, ಭಾರಿ ಚಂದ ಐತಲ್ಲ. ತಿಳಿ ಬಣ್ಣದ್ದು ನಂಗರ ಭಾರಿ ಇಷ್ಟ ಆತ್ ನೋಡು. ಜೇಕ, ನೀನು ಸೀರೆ ತಗೋ, ಬ್ಯಾಡ ನಂಗಿಲ್ಲ. ಇದು ಇಷ್ಟ ಆಗಿತ್ತಲ್ಲ ತಗೋ. ಅದು ನಂಗೆ ಅನ್ಸಿದ್ ಒಂದ್ ಮಾತು ಹೇಳ್ತೀನಿ ನೋಡು. ಏನ್ಲೇ? ಏನಿಲ್ಲವಾ, ಈಗ ಹಾಲು ಹಾಕಕ್ಕಂತ ಹೊಂಟಿರ್ತೀವಿ, ಮಳಿ ಬಂತು ಅಂದ್ರ ಈ ಸೀರೆ ಎಲ್ಲ ನೆನ್ನದೋಗ್ಬಿಡ್ತತಿ. ಸುಮ್ಮನೆ ಇವೆಲ್ಲ ಸೀರೆ ಉಡಕ್ ಆಗಂಗಿಲ್ಲ, ಇವು ಇಟ್ಟಲ್ಲೇ ಕೊಳ್ತೊಕ್ಕವು. ಬೇಡ ನಾ ಹೇಳ್ತೀನಲ್ಲ, ಕಮ್ಮಿ ರೇಟ್ನಾಗ ಚಲೋ ಪತ್ಲಾ ಸೀರೆ ತೋರ್ಸನ. ನಾನು ಪತ್ಲಾ ಸೀರೆನ ತಗಂತಾನಿ. ಇಂಥ ರೇಷ್ಮೆ ದಡಿ ಅಂತಾವ್ ಸೀರೆ ಯಾವಾಗ ಉಟ್ಕೋಬೇಕು? ಸುಮ್ಮನೆ ಇಟ್ಟಲ್ಲೇ ಕೊಳಿತಾವ್, ಸುಮ್ಮನೆ ರೊಕ್ಕ ಹಾಳು. ಹೌದು ನೋಡ್ಸುದಕ್ಕ, ನೀ ಹೇಳ್ದು ಬರಬ್ರೇವಾ. ಅಕ್ಕರ ಪತ್ಲಾ ಸೀರೆ ಅಲ್ರಿ, ನೋಡ್ರಿ ಇದು ಹೆಂಗೈತ್ ನೋಡ್ರಿ ನೀವು. ಕರೆ ಬಣ್ಣ ಬ್ಯಾಡಪ್ಪ, ನೀನು ಬ್ಯಾರೆ ಬಣ್ಣ ತೋರ್ಸು. ನಾವೇನಾರು ಸೀರೆ ಉಟ್ಟು ಹೊರಗೆ ಬಂದ್ವಿ ಅಂದ್ರೆ ಎಲ್ಲಾರು ನಮ್ಮನ್ನ ನೋಡ್ಬೇಕು ಅಂತ ಎದ್ದೊಡೆ ಕಲರ್ ಕೊಡು. ಅಕ್ಕರ ಇದು ಗುಲಾಬಿ ಬಣ್ಣದ ಹೆಂಗೈತ್ರಿ? ಇಂಥದ್ರಾಗ ಕಲರ್ ಸೀರೆ ಅದಾವು, ರಬ್ಬ್ ಕಲರ್ ಅದಾವು, ತಗೊಂಡ್ಬಿಡ್ರಿ. ಅಯ್ಯಯ್ಯ, ಗುಲಾಬಿ ಬಣ್ಣದು ಉಟ್ಟು ಸಾಕಾಗೋಗ್ಬಿಟ್ಟತಪ್ಪ. ಉಡು ಬ್ಯಾರೆ ಡಿಸೈನ್ ಒಳಗ ಬ್ಯಾರೆ ಕಲರ್ ಸೀರೆ ತೋರ್ಸು. ಅಕ್ಕರ ಇದು ಕಾಟನ್ ಸೀರೆ ನೋಡ್ರಿ, ಇದರ ತಗೋರಿ. ಮುಟ್ಟಿದ್ರ ಹೂ ಮುಟ್ದಂಗ ಆಕೈತ್ರಿ ಅಕ್ಕರ, ಭಾರಿ ಮಸ್ತ್ ಐತ್ರಿ ಇದು ಸೀರೆ. ಫುಲ್ ಸೇಲ್ ಐತ್ರಿ, ತಗೊಂಬಿಡ್ರಿ. ಬ್ಯಾಡಪ್ಪ, ಬ್ಯಾಡ. ಮತ್ತೆ ಬ್ಯಾರೆ ಸೀರೆ ತೋರ್ಸು. ಈಗ ಹೊಸದಾಗಿ ಬಂದಿರೋ ಪ್ಯಾಸನ್ ಸೀರೆ ತೋರ್ಸಪ್ಪ. ಇದೇನಿದು ತೋರ್ಸಿದ್ದ ಒಳ ಮಳ ತೋರ್ಸ್ಕೊಂತ ತಗ. ಬ್ಯಾಡ, ಇಂಥವೆಲ್ಲ ಸೀರೆ ತೆಗೆದು ಬಿಡು ನೀನು ಅಂತೀನಿ ನಾನು. ಅಲ್ರಿ ಅಕ್ಕರ, ಪತ್ಲಾ ಸೀರೆ ತೋರ್ಸನಿ, ದಡೀತ್ ಸೀರೆ ತೋರ್ಸನಿ, ವರ್ಕಿನ್ ಸೀರೆ ತೋರ್ಸನಿ, ಬುಟ್ಟ ಸೀರೆ ತೋರ್ಸನಿ, ಈಗ ಟ್ರೆಂಡ್ ಬಂದಿರೋ ಸೀರೆ ತೋರ್ಸನಿ. ಅಲ್ರಿ ಅಕ್ಕರ, ಮತ್ತೆ ಡಿಫ್ರೆಂಟ್ ಅಂದ್ರೆ ಎಲ್ಲಿಂದ ತರ್ಬೇಕ್ರಿ? ಇಲ್ಲಾಂದ್ರೆ ನಿಮ್ ಕಡೆ ಏನಾರ ಫೋಟೋ ಐತೇನ್ರಿ ಇಂಥ ಸೀರೆ ಅಂತ? ಹಂಗೇನಾರ ಇದ್ರೆ ತೋರಿಸ್ರಿ, ಅದನ್ನ ತೆಗೆದು ತೋರಿಸ್ತಾನಿ. ಅದ್ ಬಿಡ್ರಿ, ನಿಮ್ಗೆ ಏಟ್ ರೊಕ್ಕದಾಗ ಬೇಕು ಸೀರೆ ಅದನ್ನಾರ ಹೇಳ್ರಿ. 400-500 ರೂಪಾಯಿದಾಗ ತೋರ್ಸ್ಬಿಡಪ್ಪ ಸಾಕು. ಮತ್ ನೋಡು, ಚಂದ ಇರ್ಬೇಕು. ಊಟ್ರ ಮಂದಿ ಎಲ್ಲ ನಮ್ಮನ್ನ ನೋಡ್ಬೇಕು, ಮಿಣಿ ಅಂತ ಮಿಂಚಬೇಕು. ಊಟ್ರ ಬಿಚ್ಚಿಡಕ್ ಮನಸ್ಸು ಇರಬಾರ್ದು ಅಂತ ಸೀರೆ ತೋರ್ಸಪ್ಪ. ನೋಡ್, ಮತ್ತ ಕ್ವಾಲಿಟಿ ನಂಬರ್ 1 ಇರ್ಬೇಕು. ಕರೆಕ್ಟ್ ಹೇಳಿದಿ ನೋಡ್ಜಿ ಅಕ್ಕ. ಅಕ್ಕರ 400-500 ರೂಪಾಯಿದಾಗ ಅಂತ ಚಲೋ ಸೀರೆ ಬರ್ತಾವೇನ್ರಿ ಅಕ್ಕರ? ಅಲ್ರಿ, ನೀವು ಯಾವ ಕಾಲದಾಗ ಅದೀರಿ ನೀವು? ಹಳೆ ಪತ್ಲಾ ಸೀರೆ 500 ರೂಪಾಯಿಗೆ ಬರಂಗಿಲ್ರಿ. ಈಗ ನಂಬರ್ 1 ಕ್ವಾಲಿಟಿ ಸೀರೆ ಮಿಣಿ ಮಿಂಚಬೇಕಂತ. ಇಲ್ರಿ ಅಕ್ಕರ, ಏನಿದ್ರು 1000 ರೂಪಾಯಿ ಮ್ಯಾಲೆ 1000 ರೂಪಾಯಿ ಮ್ಯಾಲೆ ತಗೊಳಂಗಿತ್ತು ನೋಡ್ರಿ ಅಕ್ಕರ ಸೀರೆ. ಎಲ್ಲಂದ್ರ ಒಂದ್ 500 ರೂಪಾಯಿಗೆ ಪತ್ಲಾ ಬರ್ತಾವು. ಅಯ್ಯಯ್ಯ, ನೀ ಹೊಸ್ತಾಗ ಬಂದಿ ಇಲ್ಲಿ ಕೆಲ್ಸಕ್ಕ? ಯಾಕ್ರಿ ಅಕ್ಕರ? ಮತ್ತ ಬಾರಿ ಚಂದ ವ್ಯಾಪಾರ ಮಾಡ್ತಿ ಬಿಡಪ್ಪ. 1000 ರೂಪಾಯಿ ಮೇಲೆ ಅದಾವ್ ಸೀರೆ, ತಗೊಳಂಗಿದ್ರ ತಗರಿ, ಇಲ್ಲಂದ್ರ ಬಿಡ್ರಿ ಅಂತ ಬಂದಿರೋ ಗಿರಾಕಿಗಳನ್ನ ಕಳ್ಕೊಳ ಕುಂತಿಯಲ್ಲ, ಅದಕ್ಕ ಕೇಳಿದ್ದು. ಅಕ್ಕರ, ಈಗ ಹಬ್ಬದ ಸೀಸನ್ ರೀ, ಹೊಸ ಚಲೋ ಸೀರೆ ಬಂದಾವು. ಯಾವ್ದು ಬೇಕದ್ ತಗೋರಿ, 20% ಅಷ್ಟೇ ಆಫರ್. ಬ್ಯಾಡ ಬಿಡಪ್ಪ,
ನಾವು ಬೇರೆ ಅಂಗಡಿಯಾಗ ತಗಂತೀವಿ. ಸುಧಕ್ಕ ನಡಿ ನಾವು ಹೋಗುನು. ಇವ ಏನ್ ಸೀರೆ ಬಿಟ್ಕೊಡಂಗ್ ಕಾಣವಲ್ದು. ಏನ್ ಕಮ್ಗದವ ಇವ್ ಸೀರೆ? 1-4 ಸೀರೆ ತೋರ್ಸ್ಯಾನ, ಏನಿಲ್ಲ ತಗರಿ ತಗರಿ ಅಂತ ಕುಂತ್ ಬಿಟ್ಟಾನ. ಅವ್ವ ಹೊರಗ ಮಿನ ಸೀರೆ ಅಂಗಡಿಗಳದವು, ಹೋಗು ನಡಿ. ಯಾರಿಗ್ ಬೇಕಾಗ್ಯಾವ ಇವ್ ಸೀರೆ? ತಗರಪ್ಪ ನೀನೇ ಇಟ್ಕ. ಅಲ್ರಿ ಅಕ್ಕರ, ಇದ್ರಾಗ ಯಾವ್ದ್ರ ಅಂತ ತಗೋರಿ, ನೋಡಿ ಹಾಕ್ತೀನಿ. ಈ ಮಾತು ಮೊದಲ ಹೇಳ್ಬೇಕಿತ್ತು. ಜೈ ಸುಧಿ, ಓ ರೇಣುಕ, ನೀನೇನ ಇಲ್ಲಿ? ಮನ್ಯಾಗ ಫ್ರಿಜ್ನಾಗ ಇಡಾಕ ಕಾಯಿಪಲ್ಲೆ ಖಾಲಿ ಆಗಿದ್ವಾ, ತಗೊಂಡೋಗಕ್ಕ ಅಂತ ಬಂದಿದ್ದು. ಹಂಗೆ ಕೇಳಿಯೇ ರೇಣಕ್ಕ. ಮತ್ತ ಸೀರೆ ಅಂಗಡಿಗೆ ಯಾಕೆ ಬರ್ತಾರ? ಸೀರೆ ತಗೊಳಕ ಬಂದಿನವ. ಹಂಗೆ ಕಾಮಿಡಿ ಮಾಡಿ ತಗೋಬಾ ಕುಂದ್ರವಾ. ನೀ ಒಬ್ಬಕ್ಕೆ ಬಂದೇನು ಸೀರೆ ತರಕ? ನಾ ಒಬ್ಬಕ್ಕೆ ಬರ್ತೀನಿ ಅಲ್ಲಿ. ನನ್ನ ಗಂಡ ನನ್ನ ತಂಗಿ ಇಬ್ರು ಬಂದಾರ. ನನ್ನ ತಂಗಿಗ ಆತ ಕಡೆ ಏನೋ ಸೀರೆ ಮನ್ಸಿಗೆ ಬಂದಾವಂತ ಅಲ್ಲಿ ನೋಡಕುಂತಾಳ. ನಾ ಇತ್ತಾಗ ಬನ್ನೇವ, ನೀವು ಕಂಡ್ರಿ. ತೋರ್ಸಪ್ಪ ಸೀರಿನ ಲಗು ಲಗುನ. ತಗೋರಪ್ಪ, ಅವ್ರು ತಗೊಂಡಿಂದೆ ನಾ ತಗೊಂತಾನಿ. ನೀನ್ ಬಿಟ್ಟು ನಾವ್ ತಗೊಳಕತ್ತಾನೋ? ನೀನ ಮೊದಲು ತಗೋ, ಆಮೇಲೆ ನಾವ್ ತಗೊಂತೀವಿ. ಏನಪ್ಪ ಹುಡ್ಗ, ಮೊದ್ಲು ನಮ್ ರೇಣವಕ್ಕಗ ಸೀರೆ ತೋರ್ಸು, ಆಮೇಲೆ ನಾವು ತಗೊಂತೀವಿ. ಹೌದ್ರಿ ಅಕ್ಕರ, ಆತ್ರಿ, ಇಲ್ಲೇ ದೌತಾಡ್ರಿ ತೋರಿಸ್ತಾನಿ. ಅಕ್ಕರ ಇದ್ರಾಗ ಯಾವ್ದಾರ ಸೀರೆ ಮನ್ಸಿಗೆ ಬಂದತೇನ್ರಿ? ಏಟಪ್ಪ ಈ ಸೀರೆ ರೇಟು? ಅಕ್ಕರ ಬರೀ 1500 ರೂಪಾಯಿದಾಗ ಅದಾವ ನೋಡ್ರಿ, ಬೇಕೇನ್ರಿ? ಕೊಡ್ಲೇನ್ರಿ ಇದ್ರಾಗಿಂದ ಒಂದು? ಬ್ಯಾಡಪ್ಪ, ಇಂಥ ಪತ್ಲಾ ಸೀರಿ, ಇಂಥ ಕಮ್ಮಿ ರೇಟಿನ ಸೀರೆ ನಾ ಉಡಂಗಿಲ್ಲ. ನಾನು ಸೌಕಾರ ಏನವ, ನನಗೇನಿದ್ರು 4-5 ಸಾವಿರ, ಅದಕ್ಕಿಂತ ಹೆಚ್ಚಿನ ಸೀರೆ ತೋರ್ಸು. ಇಂಥವೆಲ್ಲ ಬ್ಯಾಡಪ್ಪ. ಬುಬುಣಿ ಸೌಕಾರ ಏನವ ಅಂತ, ಸೌಕಾರ ಏನವ. ಇವತ್ತಿಲ್ಲಿಂದ ಒಂದರ ಸೀರೆ ತಗೊಂಡಿದ್ದಳಿ ಹೌದ ಅಂತೀನಿಕಿನ. ಅಲ್ಲ, ಕಮ್ಮಿ ರೇಟಿನ ಸೀರೆ ಯಾರು ಉಡಂಗಿಲ್ಲನು? ನಾವೇನ್ ಮನುಷ್ಯರಲ್ಲನು? ಹೆಚ್ಚಿನ ರೇಟಿನ ಸೀರೆ ತೋರ್ಸಪ್ಪ ಅಂದ್ರೆ ಮುಗಿದೋದು. ಇಲ್ಲ ಬಾರ್ದ ಡಿಮಕ್ಕ ಆಡಿಸ್ತಾರ ಬಂದಲ್ಲೇ ಹೋದಲ್ಲೇ. ಹೌದ್ರಿ ಅಕ್ಕರ, ಆತ್ರಿ, ತೋರಿಸ್ತೇನೆ ತಡ್ರಿ. ಅಕ್ಕರ ಇವು ಪ್ಯೂರ್ ರೇಷ್ಮೆ ಸೀರೆ ನೋಡ್ರಿ, ದಡಿ ಗೋಲ್ಡ್ ಕಲರ್ ಇಂದ ಐತಿ, ಮಸ್ತ್ ಅದಾವ್ ನೋಡ್ರಿ ಅಕ್ಕರ. ಇದ್ರ ಕಲರ್ ಸೀರೆ ಅದಾವು, ನೋಡ್ತೀರೇನ್ ನೋಡ್ರಿ. ಅಯ್ಯೋ ನಾವಲ್ಲಿ ವಯ್ವ, ಇಷ್ಟು ಮಿನ ಅದಾವ ಇವು ಸೀರೆ. ಏಟಪ್ಪ ಇದ್ರ ರೊಕ್ಕ? ಅಕ್ಕರ ಬರೇ 4,500 ರೂಪಾಯಿ ರೀ. ರೇಷ್ಮೆ ಸೀರೆ ರೀ ಇವು, ಭಾರಿ ಚಂದ ಅನಸ್ತವ್ರಿ ಊಟ್ರ. ಅಯ್ಯೋ ನಾವಲ್ಲಿ ವಯ್ಯವ, ರೇಷ್ಮೆ ಸೀರಿನಾ? ಅದು ಕೆಂಪನ ಬಣ್ಣದ್ದು ನೀಲಿ ಬಣ್ಣದ್ದು ಕೊಡಪ್ಪ ಇಲ್ಲಿ ನೋಡುನು. ಅಯ್ಯೋ ಎಷ್ಟು ಚಂದದವ ಇವು ಸೀರೆ. ಹೆಂಗಾರ ಮಾಡಿ ಈ ರೇಣವ ತಗೊಂಡಿರ್ಬಾರ್ದಂಗ್ ಮಾಡ್ತೀನಿ ತಡಿ. ರೇಣಕ್ಕ, ಅಯ್ಯೋ ಸೀರೆ ಓಲ್ಡ್ ಮಾಡಲ್ ಅದಾವು, ಇಂಥವೆಲ್ಲ ಸೀರೆ ನೀ ಉಡ್ತೀಯಾ? ಮುದುಕಿಯರು ಉಡ್ತಾರಲ್ಲ ಹಂಗದವ ಇವು ಸೀರೆ. ಅಲ್ಲ ನಿನಗೆ ಇಷ್ಟ ಇದ್ರೆ ತಗರವ. ಅಯ್ಯಯ್ಯ, ಮುದುಕಿಯರು ಉಡಂಗದವ ಬೇಡಪ್ಪ. ನೀನು ಒಟ್ಟು ಪ್ಯಾಸ ನೀನು ತೋರ್ಸು. ನಾನೇನಾರ ಸೀರೆನ ಉಟ್ರ 20 ವರ್ಷದ ಅರೇದ್ ಹುಡುಗಿ ಕಣ್ಣಂಗ್ ಕಾಣ್ಬೇಕು ಅಂತ ಸೀರೆ ತೋರ್ಸಪ್ಪ. ಆತ್ರಿ ಅಕ್ಕರ, ತೋರಿಸ್ತೀನಿ ತಡ್ರಿ. ಅಕ್ಕರ ಇದು ಕೆಂಪನ್ ಸೀರೆ ನೋಡ್ರಿ, ಹೆಂಗೈತಿ, ಮಸ್ತ್ ಐತಲ್ರಿ ಅಕ್ಕರ. ಈ ಸೀರೆ ನೀವೇನಾರ ಉಟ್ರಿ ಅಂತ ಇಟ್ಕರಿ 18 ವರ್ಷದ ಹುಡುಗಿ ಕಣಂಗ್ ಕಾಣ್ತೀರಿ, ಮಸ್ತ್ ಐತ್ರಿ ಅಕ್ಕರ. ಈ ಸೀರೆ ನೋಡ್ರಿ ನೀವು. ಹೌದ್ ನೋಡ್ಲಿ ರೇಣಿ, ಇದು ನಿನಗೆ ಒಪ್ಪತಿ, ತಗೊಂಬಿಡು. ಅಲ್ಲ ಯಾವಾಗ್ಲೂ ಕೆಂಪನ್ ಸೀರೆನ ಉಡ್ತೀಯಲ್ಲ ರೇಣಕ್ಕ? ಒಟ್ಟು ಕಲರ್ ಸೀರೆ ಉಡ್ಬೇಕವ. ಯಾವಾಗ ನೋಡಿದ್ರು ಕೆಂಪನ್ ಸೀರೆನ. ನೀ ಪತ್ಲಾ ಉಟ್ರು ಕೆಂಪಂದ ಉಡ್ತಿ, ರೇಷ್ಮೆ ಸೀರೆ ಉಟ್ರು ಕೆಂಪಂದ ಉಟ್ರ ಮಂದಿಗೆ ಹೆಂಗ್ ಗೊತ್ತಾಗ್ಬೇಕು ನೀ ಹುಟ್ಟಿದ್ದು ಹೊಸ ಸೀರೆ ಅಂತ ಮಂದಿಗೆ ಹೆಂಗ್ ಗೊತ್ತಾಗ್ಬೇಕು? ನೋಡು, ವಿಚಾರ ಮಾಡು. ಅಯ್ಯಯ್ಯೋ, ಇದಿಷ್ಟು ಚಂದ ಇತ್ತು ಸೀರೆ. ನಮ್ ಜೈ ಹೇಳಿದ್ರು ಬರಬ್ರಿ. ಬ್ಯಾಡ ಈ ಸೀರೆ ಬ್ಯಾಡ, ಬ್ಯಾರೆ ತಗೊಂಡ್ರ ಆತ. ಏನಪ್ಪ ಹುಡುಗ, ಈ ಸೀರೆ ಬ್ಯಾಡ, ಬ್ಯಾರೆ ಸೀರೆ ತೋರ್ಸು. ಅಲ್ರಿ ಅಕ್ಕರ, ನಿಮಗೆ ಇಷ್ಟ ಆಗೈತಿ, ಮಂದಿ ಮಾತಿ ಯಾಕೆ ಕೇಳ್ತೀರಿ ನೀವು? ನಿಮ್ಗೆ ಇಷ್ಟ ಆದ್ರೆ ನೀವು ತಗೊಂಡ್ಬಿಡ್ರಲ್ಲ. ಅಯ್ಯೋ ಬ್ಯಾಡಪ್ಪ, ಕೆಂಪ ಸೀರೆ ಬೇಡ, ನೀ ಬ್ಯಾರೆ ಕಲರ್ ತೋರ್ಸು. ಹೌದ್ರಿ ಅಕ್ಕರ, ಇನ್ನ ಒಂದ್ 7-8 ಸಾವಿರ ರೂಪಾಯಿ ಹೊಸ ಸೀರೆ ಬಂದವ್ರಿ. ಈಗ ಒಂಥರ ಬನಾರಸ್ ತರನ, ಆದ್ರ ಇವು ಒಂಥರ ಹೊಸ ಸೀರಿನ ರೀ. ಇವು ಈಗ ಸ್ಟಾಕ್ ಬಂದತಿ, ತೋರಿಸ್ಲೇನ್ರಿ? ತೋರ್ಸಪ್ಪ ತೋರ್ಸು. ಅಕ್ಕರ ಇದು ಹಳದಿ ಬಣ್ಣದ್ದು ಗುಲಾಬಿ ಬಾರ್ಡರ್ ಸೀರೆ ಮಸ್ತ್ ಐತ್ ನೋಡ್ರಿ ಅಕ್ಕರ, ತಗೊಂಬಿಡ್ರಿ. ರೇಣಿ ಕರೇನ ಭಾರಿ ಚಂದ ಐತಿ ಇದು ಸೀರೆ, ತಗೊಂಬಿಡು. ಹೌದ್ ನೋಡ್ರಿ ಅಕ್ಕ, ಸೀರೆನ ಭಾರಿ ಮಸ್ತ್ ಐತಿ. ಆದ್ರ ಇದಕ್ಕ ಚಾಕ್ಲೇಟ್ ಬಾರ್ಡರ್ ಬರ್ಬೇಕಿತ್ತು, ಇನ್ನೂ ಸೂಪರ್ ಆಗಿರ್ತಿತ್ತು. ಗುಲಾಬಿ ಬಣ್ಣದ ಐತಲ್ಲ, ನಿನ್ನ ಮಕ್ಕನು ಗುಲಾಬಿ ಬಣ್ಣ ಐತವ, ನಿನಗ ಒಪ್ಪಂಗಿಲ್ಲ ಹಂಗಂತೀಯ? ಲೇರೇಣಿ, ಯಾವ್ದ ಒಂದ್ ಸೀರಿನ ನಿಂಗೆ ಇಷ್ಟ ಆಗೈತಲ್ಲ, ತಗೊಂಬಿಡು. ಜೈ ಹಂಗೆ ಹೇಳಿದ್ಮೇಲೆ ತಗೊಳಕ್ ಮನಸ್ಸ ಬರ್ವಲ್ತು ಬಿಡ್ರಿ, ಬ್ಯಾರೆ ನೋಡ್ತಾನಿ. ನೀನು ಬ್ಯಾರೆ ತೋರ್ಸಪ್ಪ ಸೀರಿನ.